ಶಿರಾ ಯುವ ನಾಯಕ ಸಂಜಯ್ ಜಯಚಂದ್ರ ಅವರ 51ನೇ ಜನ್ಮದಿನದ ಅಂಗವಾಗಿ ಅರ್ಥಪೂರ್ಣ ಸೇವಾ ಕಾರ್ಯಕ್ರಮಗಳ ಸಂಭ್ರಮ. ಶಿರಾ ಕ್ಷೇತ್ರದ ಕಾಂಗ್ರೆಸ್ ಯುವ ನಾಯಕ ಸಂಜಯ್ ಜಯಚಂದ್ರ ಅವರ 51ನೇ ಜನ್ಮದಿನದ ಅಂಗವಾಗಿ ನಗರದಲ್ಲಿ ವಿವಿಧ ಸಮಾಜಮುಖಿ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಆರೋಗ್ಯ ತಪಾಸಣಾ ಶಿಬಿರ ಲಾಡಪುರದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿ ಜನಸಾಮಾನ್ಯರ ಆರೋಗ್ಯಕ್ಕೆ ಒತ್ತು ನೀಡಲಾಯಿತು. ರಕ್ತದಾನ ಶಿಬಿರ ರಂಗನಾಥ ಕಾಲೇಜಿನಲ್ಲಿ ಯುವಕರಿಂದ ಭರ್ಜರಿ ರಕ್ತದಾನ ಶಿಬಿರ ನಡೆಯಿತು. ಹಣ್ಣು ಹಾಲು ವಿತರಣೆ ಸರ್ಕಾರಿ ಆಸ್ಪತ್ರೆ ಹಾಗೂ 100 ಹಾಸಿಗೆಯುಳ್ಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಾಲು ವಿತರಿಸಲಾಯಿತು. ಬೃಹತ್ ಉದ್ಯೋಗ ಮೇಳ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗವರ ಅವರ ನೇತೃತ್ವದಲ್ಲಿ ನಡೆದ ಉದ್ಯೋಗ ಮೇಳವು ನಿರುದ್ಯೋಗಿ ಯುವಕರಿಗೆ ಆಸರೆಯಾಯಿತು. ಸಂಭ್ರಮದ ಆಚರಣೆ ಬರಗೂರು ರಾಮಚಂದ್ರಪ್ಪ ಬಯಲು ಮಂದಿರದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಸಂಭ್ರಮಿಸಿದರು. ಇದಕ್ಕೂ ಮುನ್ನ ಗ್ರಾಮ ದೇವತೆ ದುರ್ಗಮ್ಮ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಐಪಿ ವೃತ್ತದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವ ಸಲ್ಲಿಸಲಾಯಿತು. ನೆಚ್ಚಿನ ನಾಯಕನಿಗೆ ಅಭಿಮಾನಿಗಳು ಹೂವಿನ ಮಳೆಗರೆಯುವ ಮೂಲಕ ಭವ್ಯ ಸ್ವಾಗತವನ್ನ ಕೋರಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆರುಕೆರೆ ಮಹೇಶ್, ನಗರಸಭೆ ಅಧ್ಯಕ್ಷ ಜಿಶಾನ್ ಮಹಮ್ಮದ್, ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ಶಿರಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬರಗೂರು ನಟರಾಜ್ ಹಾಜರಿದ್ದರು. ಜೊತೆಗೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಲಕ್ಷ್ಮೀ ನರಸಮ್ಮ, ಸುಶೀಲಾ ವಿರೂಪಾಕ್ಷ, ಜಯಲಕ್ಷ್ಮಿ, ಶ್ರುತಿ ಸಂತೆಪೇಟೆ, ಮಂಜುಳಾಬಾಯಿ, ಮಮತಾ ಹಾಗೂ ಮುಖಂಡರಾದ ಅಪ್ಪು ಕುಮಾರ, ರಂಗನಾಥ, ತರೂರು, ರವೀಂದ್ರ, ಲೋಕೇಶ್, ರಘು, ಕಾಂತರಾಜ, ದೊಡ್ಡ ಅಗ್ರಹಾರ, ವನ್ನಗುಂಡನಹಳ್ಳಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಚ್ಚಣ್ಣ, ಶಿವಕುಮಾರ್, ಕಲಿಗುನಹಳ್ಳಿ ಶಿವಕುಮಾರ್, ತಾವರೆಕೆರೆ ಚೇತನ್ ಸೇರಿದಂತೆ ನೂರಾರು ಯುವ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಈ ದಿನ ಒಂದು ಒಳ್ಳೆಯ ದಿನ. ಯಾಕಂದ್ರೆ ನಮ್ಮ ನಾಯಕರು, ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ನೇಮಕಾತಿ ಅಧಿಕಾರರು, ನಾಳಿನ ಭಗೀರಥರು ಆದ ಜಯಚಂದ್ರ ಸಾಹೇಬರ ಹಿರಿಯ ಪುತ್ರರಾದ ಸಂಜಯಣ್ಣ ಅವರ ಕುಟುಂಬ ದಿವಸ. ಈ ದಿವಸ ನಾನು ಅವರ ದೇವರಿಗೆ, ಭಗವಂತನಿಗೆ అలాగే ಕೇಳ್ಕೊಂಡೇನಂದ್ರೆ ನಮ್ಮ ಅಣ್ಣವರಿಗೆ, ಸಂಜಯಣ್ಣ ಅವರಿಗೆ ಒಂದು ಆಯಸ್ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಐಶ್ವರ್ಯ ಕೊಡ್ಲಿ. ಆಮೇಲೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಈ ತಾಲೂಕು ಸೇವೆ ಮಾಡಲು ಒಂದು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ, ನನ್ನ ಸಂಜಯಣ್ಣ ಒಂದು ಮಾತು ಏನಂದ್ರೆ, ಏನಿದ್ರು ನೇರ ಹೇಳ್ತಾರೆ. ನನ್ಗೂ ಅಷ್ಟೇ, ಏನಾದ್ರು ನಮ್ಗಿಂದ ಏನಾದ್ರು ಒಂದು ಹೆಚ್ಚುಗಳನ್ನು ಆಗ್ತಾ ಇದ್ರೆ ನನ್ಗೂ ಗೊತ್ತಾಗಲ್ಲ. ಅವ್ರು ಸಂಜಯಣ್ಣ ಗೊತ್ತಾಗುತ್ತೆ, ಇಲ್ಲ ನಮ್ಗೆ ಫೋನ್ ಮಾಡಿ ಅಧ್ಯಕ್ಷ ಮಾಡ್ಬೇಕು ಅಂದ್ರೆ ಅವರು ಮಾರ್ಗದರ್ಶನಗಳಿಗೆ ಹೇಳ್ತಾ ಇದ್ದಾರೆ. ಏನಾದ್ರು ನನ್ನ ಕಡೆಯಿಂದ ತಪ್ಪಾದ್ರು ತಿಳ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಇಂಥ ಅವ್ರಿಗೆ ಒಳ್ಳೇದಾಗಬೇಕು, ಇಂಥವ್ರಿಗೆ ಮತ್ತೆ ಶಕ್ತಿ ಸಿಗ್ಬೇಕು ಅಂತ ಹೇಳ್ತಾ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗುರು ಹಿರಿಯರಿಗೂ ನಮಸ್ಕಾರ. ಹಾಗೆ ನನ್ನ ಎಲ್ಲ ಸ್ನೇಹಿತರಿಗೂ, ಹಾಗೆಯೇ ಮಾಧ್ಯಮದ ಮಿತ್ರರಿಗೂ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲ TBJ ಅಭಿಮಾನಿಗಳಿಗೂ ನಾನು ನಮಸ್ಕರಿಸ್ತೇನೆ. ನಮ್ಮ ವಿಶೇಷವಾಗಿ ನನಗೆ ತಂದೆಯವರು ಡೆಲ್ಲಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆಶೀರ್ವದಿಸಿರುವ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಯಾವುದೇ ರೀತಿಯಾದಂತ ಆಡಂಬರವನ್ನ ಹಿಡ್ಕೊಂಡು ಬದುಕಿದವನಲ್ಲ. ಅದರಲ್ಲೂ ಕೂಡ ನಾವು ಪಬ್ಲಿಕ್ ಲೈಫಲ್ಲಿ ಇರುವಾಗ ಬಹಳಷ್ಟು ಸರಳವಾಗಿ ಇರಬೇಕಾದದ್ದು ನಮ್ಮ ಕರ್ತವ್ಯ. ಯಾಕಂತಂದ್ರೆ ನಮ್ಮ ದೇಶ ಅತೀವ ಬಡತನದಲ್ಲಿ ಇರುವಂತ ದೇಶ. ಬದುಕೋದಕ್ಕಾಗಿ ಜನ ಇವತ್ತಿನ ದಿನ ಹೋರಾಟವನ್ನು ಮಾಡ್ಬೇಕಾಗಿದೆ. ಆ ರೀತಿ ಇರುವಂತ ದೇಶ. ಬಡತನ ಅಂತಂದ್ರೆ ನೀವು ಊಹೆ ಮಾಡ್ಕೋಬಹುದು. ನಮಗೆ ಸ್ವಾತಂತ್ರ್ಯ ಬಂದಾಗ 1947ರಲ್ಲಿ ನಮ್ಮ ಜನಸಂಖ್ಯೆ ಇದ್ದಿದ್ದು 30 ಕೋಟಿ. ಆದ್ರೆ ಇವತ್ತು 150 ಕೋಟಿ ಮುಟ್ಟಿದೆ. ನಮ್ಮದು ಇವತ್ತಿಗೆ ಅತಿ ದೊಡ್ಡ ದೇಶವಾಗಿ ಹೊರಹೊಮ್ಮಿದೆ.
ಆದ್ರೆ ದುರದೃಷ್ಟವಶ ಬಡತನದಿಂದ ನಾವು ಹೊರಗಡೆ ಬರಲೇ ಇಲ್ಲ. ನೋಡಿ, ನಾವು ಬಡತನದ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ 1 ಲಕ್ಷ ಅವನಿಗೆ ವರಮಾನ ಇದ್ರೆ ತಿಂಗಳಿಗೆ, ಅವನು ಕೇವಲ 1% ಆಫ್ ದ ಪಾಪ್ಯುಲೇಷನ್, ಅಂದ್ರೆ 150 ಕೋಟಿಯಲ್ಲಿ ಇರುವಂತ 1% ಆಫ್ ದ ಪಾಪ್ಯುಲೇಷನ್ ಮಾತ್ರ ಆ ಸಾಮರ್ಥ್ಯ ಇರುವುದು. ಅಂದ್ರೆ ಲಕ್ಷದ ಮೇಲೆ ಸಂಪಾದಿಸುವವನು 1%, 150 ಕೋಟಿಯಲ್ಲಿ. ಇನ್ನು ಉಳಿದವರೆಲ್ಲ ಎಷ್ಟು ಕಡು ಬಡವರು ಅನ್ನೋದನ್ನ ನೀವು ಊಹೆ ಮಾಡ್ಕೋಬೇಕು. ಅಂದ್ರೆ ಯಾರೋ ಹೇಳ್ತಾರೆ ಮೇರಾ ಭಾರತ್ ಮಹಾನ್ ಅಂತ ಏನೇನೋ ಸ್ಲೋಗನ್ಗಳು ಕೊಟ್ಕೊಂಡು ಹೇಳ್ಕೊಳ್ತಾರೆ. ನೀವು ದಯಮಾಡಿ ತಿಳ್ಕೊಬೇಕು, ನಾವು ಅತೀವ ಬಡ ದೇಶ. ಇಲ್ಲಿ ಆಡಂಬರಕ್ಕೆ ಮತ್ತೆ ಈ ಲಕ್ಸುರಿಗಳಿಗೆ ಇಲ್ಲಿ ಸ್ಥಾನ ಇಲ್ಲ. ಆದ್ರಿಂದನೇ ನಾನು ಆದಷ್ಟು ಸರಳವಾಗಿ ಬದುಕುವಂತ ಮನುಷ್ಯ. ಆದ್ರೂ ಕೂಡ ಇವತ್ತಿನ ದಿನ ನಾನು ನನ್ನ ಸಹಪಾಠಿಗಳಿಗೆ ಇವರೆಲ್ಲ ಸೇರ್ಕೊಂಡು, ಅಣ್ಣ ನಿಮ್ಮ ಬರ್ತ್ಡೇನ ಮಾಡ್ತೀವಿ ಅಂದಾಗ, ನೋಡ್ರಪ್ಪ ನಾನು ಎಳೆಮರಿ ಕಾಯಿ ತರ ಇರುವಂತ ಮನುಷ್ಯ. ಈಗ ಹೇಳ್ದಂಗೆ ಎಲ್ರು ಹೇಳ್ದಂಗೆ ನನ್ನ ಸೇವೆ ಏನಿದ್ರು ನಾನು ತೆರೆಮರೆಯಲ್ಲಿ ನಿಂತ್ಕೊಂಡು ಮಾಡುವಂತ ಸೇವೆ. ಆದ್ರೆ ಕಮಾಂಡರ್ ತರ ನಾನು ಮಾತನಾಡಬಲ್ಲೆ, ಕೆಲಸವನ್ನು ತೆಗಿಬಲ್ಲೆ. ಆ ಸಾಮರ್ಥ್ಯ ನನಗಿದೆ. ಯಾಕೆಂದ್ರೆ ನಾನು ಮಹತ್ತರವಾದಂತ ಸಾಧನೆಗಳಂತ ಮಾಡಿದಂತ ನಾಯಕ ನಮ್ಮ ಸನ್ಮಾನ್ಯ ಜಯಚಂದ್ರ ಅವರ ಪುತ್ರ. ಅವರ ಪುತ್ರನಾಗೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ ಅನ್ಕೊಳ್ತೇನೆ. ಯಾಕೆಂದ್ರೆ ತಂದೆ ಅಂದ್ಮೇಲೆ ಮಗನಿಗೆ ಅವ್ರ ಗುಣ ಬಂದೇ ಬರ್ತದೆ. ಆ ಗುಣಗಳು ನನ್ನಲ್ಲಿದೆ. ಆ ಗುಣಗಳನ್ನ ನಾನು ಉಪಯೋಗಿಸ್ಕೊಂಡು ನಾನು ಬಡ ಜನರಿಗೆ ಸೇವೆ ಮಾಡಬೇಕು. ಮತ್ತೆ ನಮ್ಮ ಯುವಕ ಬಳಗಕ್ಕೆ ನಾನು ಮೇಲೆತ್ತಬೇಕು. ಇಲ್ಲಿ ಇರುವಂತ ವಿದ್ಯಾವಂತರನ್ನ ನಾನು ಯಾವ್ದಾದ್ರು ಕೆಲಸಗಳಿಗೆ ಸೇರಿಸ್ಬೇಕು, ಇಂಡಸ್ಟ್ರಿಗಳನ್ನು ಮಾಡೋದಕ್ಕೆ ಅವಕಾಶಗಳು ಕೊಡಬೇಕು, ಅಥವಾ ಹೊರದೇಶಕ್ಕೆ ಹೋಗೋದಾದ್ರೆ ಅವ್ರಿಗೆ ಸಹಾಯ ಮಾಡಬೇಕು. ಎಲ್ಲಾ ರೀತಿಯಲ್ಲಿ ನಾನು ಸಹಕಾರ ಮಾಡೋದಕ್ಕೆ ಸಿದ್ಧನಿದೆ. ಯಾವಾಗ್ಲೂ ಕೂಡ ಮಾಡ್ತಾನೆ ಬಂದಿದ್ದೇನೆ. ಅದು ಕೂಡ ವಿಶೇಷವಾಗಿ ಅಧಿಕಾರವನ್ನ ಪಡೆದಾಗ, ನಾವು 5 ವರ್ಷದ ಹಿಂದೆ ಸೋತಿದ್ವಿ. ಅವತ್ತಿನ ದಿನ ನಾವು ಯಾವುದೇ ಒಂದು ಪೇಪರ್ ಮೂವ್ ಮಾಡಕ್ಕೆ ನಾವು ಅಲುಗಾಡ್ಸಕ್ ಆಗ್ತಿರ್ಲಿಲ್ಲ. ಆದ್ರೆ ಯಾವುದೇ ಉಪಯುಕ್ತವಾದಂತ ಇಲ್ಲಿ ಶಾಸಕಗಳು ಇರ್ಲಿಲ್ಲ. ಆದ್ರೆ ಸನ್ಮಾನ್ಯ ಜಯಚಂದ್ರ ಅವರು ಬಂದ ಮೇಲೆ ನಮ್ಗೆ ಏನೋ ಒಂದು ಶಕ್ತಿ. ಯಾಕೆಂದ್ರೆ ತಾವೆಲ್ಲರೂ ಶಕ್ತಿ ಕೊಟ್ರಿ. ಆ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾನು ತೆರೆ ಮೇಲೆ ಇದ್ದುಕೊಂಡು ಬಡವರಿಗೆ, ಈಗ ನೋಡಿ ನಮ್ಮ ಶಿವಚಂದ್ರ ಅವರು ಹೇಳ್ತಿದ್ರು, ಅವತ್ ಯಾವ್ದೋ ಒಂದು ಕೆರೆ ದಂಡೆ ಮೇಲೆ ಯಾವ್ದೋ ಒಂದು ಇದು ಯಾವ ಪಂಚಾಯತಿ ಇದು ಮನೆ ಬಿದ್ದೋಗಿತ್ತಲ್ಲ, ಎಲಿಯೂರ್ ಪಂಚಾಯತಿಗೆ ಹೋಗಿದ್ವಿ. ಇವ್ರ ಅಲ್ಲಿ ಪಾಪ ತಂದೆ ಬದುಕಿರ್ಲಿಲ್ಲ, ತಾಯಿ ಇಬ್ರು ಹೆಣ್ಣು ಮಕ್ಕಳನ್ನ ಸಾಕ್ತಾರೆ. ಅರ್ಧ ಬಿದ್ದೋಗಿತ್ತು ಮನೆ. ಅದನ್ನ ನೋಡಿ ನಮ್ಗೆಲ್ಲ ಬಹಳ ಬೇಜಾರಾಯ್ತು. ನಾವು ಹೋಗಿ ಏನೋ ಒಂದು ಕೈಯಲ್ಲಾದಷ್ಟು ಸಹಾಯವನ್ನು ಮಾಡ್ಬಂದ್ವಿ. ಬಟ್ ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಒಂದು ನೆಲೆ ಮಾಡ್ಕೊಡ್ಬೇಕು. ಮಳೆ ಬರ್ತಾ ಇತ್ತು, ಆ ಮಕ್ಕಳುಗಳು ಓದ್ತವೆ, ರಾತ್ರಿ ಅವ್ರಿಗೆ ಏನು ಇರಲ್ಲ ಅಂತ ಹೇಳಿ ಇಬ್ರು ಹೆಣ್ಮಕ್ಳು. ತಾಯಿಗೆ ಸ್ವಲ್ಪ ತಲೆ ಅಷ್ಟಕ್ಕಷ್ಟೇ ಬುದ್ಧಿ ಸೀಮಿತದಲ್ಲಿ ಇರ್ಲಿಲ್ಲ. ನಾವೆಲ್ಲ ಸೇರ್ಕೊಂಡು ಏನೋ ಒಂದು ಕೆಲವಾರು ಕೌನ್ಸಿಲರ್ಗಳು ದಾನ ಮಾಡಿದ್ರು, ಕೆಲವಾರು ದಾನಿಗಳು ಮುಂದೆ ಬಂದ್ರು. ನಾವೆಲ್ಲ ಸೇರ್ಕೊಂಡು ಒಂದು ಮನೆ ಕಟ್ಕೊಟ್ವಿ. ಈ ರೀತಿಯಾದ ಸಣ್ಣ ಪುಟ್ಟ ಅಳಿಲು ಸೇವೆಗಳನ್ನ ನಾವು ಮಾಡ್ತಾನೆ ಬಂದಿದ್ದೇವೆ. ಆದ್ರೆ ಈಗ ನಾನು ಬಡಪರ ಕಾಳಜೀವ ಯಾಕೆ ಉಳ್ಕೊಂಡಿದ್ದೀನಿ ಅಂದ್ರೆ, ಬಡತನದ ನೋವು ನನಗೇನ್ ಗೊತ್ತಿದೆ. ಯಾಕಂದ್ರೆ ಶಾಸಕರು, ನಮ್ಮ ತಂದೆ 7 ಬಾರಿ ಶಾಸಕರು, ಆದ್ರೆ ಅತ್ಯಂತ ಬಡ ಶಾಸಕ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಾವು ಮೊನ್ನೆ ದಿನ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಮಗನ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ. ಅವ್ರಿಗೆ ನಾನು ಕೇಳಿದೆ, ನೀವೇನ್ ಮಾಡ್ತೀರಿ? ಸಣ್ಣ ಹುಡುಗ, ಐ ಆಮ್ ಅ ಚಾನ್ಸಲರ್ ಇನ್ ಮೈ ಓನ್ ಯೂನಿವರ್ಸಿಟಿ ಅಂದ್ರು. ಅಂದ್ರೆ ಅವ್ರ ತಂದೆದಿರು ಅಷ್ಟು ದೊಡ್ಡ ಎಜುಕೇಶನ್ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಅವರೇ ಸಣ್ಣ ಮಕ್ಕಳಾಗಿ ಕೂಡ ಚಾನ್ಸಲರ್ ಆಗಿ ಕೆಲಸ ಮಾಡ್ತಿದ್ರು. ಆ ಕೆಲಸವನ್ನ ನಮ್ಮ ತಂದೆಯವ್ರು ಮಾಡಿಲ್ಲ. ಸದಾ ಯಾವಾಗ್ಲೂ ಜನರ ಸೇವೆಯನ್ನ ಮಾಡ್ಕೊಂತಾನೆ ಬಂದ್ರು. ಅದೇ ರೀತಿಯಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ಬಡವರ ಬವಣೆ ಇರುವ ಜನರ ಸೇವೆಯನ್ನ ಮಾಡೋದೇ ನಮ್ಮ ಆದ್ಯ ಕರ್ತವ್ಯ. ಮುಂದಿನ ದಿನಗಳಲ್ಲೂ ಕೂಡ ನಾವು ಅದನ್ನ ಮಾಡ್ತಾನೆ ಹೋಗ್ತೇವೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಈ ವಿಜೃಂಭಣೆತನ ನನಗೆ ಬೇಕಿರ್ಲಿಲ್ಲ. ವಿಜೃಂಭಣೆಯಿಂದ ನೀವು ಇದೆಲ್ಲ ಮಾಡಿದ್ರಿ. ಇದರ ಅರ್ಥ ಒಂದೇನೆ. ಅವ್ರು ಹೇಳಿದ್ದು, ನನ್ನ ಎಲ್ಲ ಗೆಳೆಯರು ಹೇಳಿದ್ದು, ಅಣ್ಣ ನೀನ್ ತೆರೆಮರೆಯಲ್ಲಿ ಇರ್ತೀಯ, ನಿನ್ನ ಮುಂಚೂಣಿಗೆ ತರಬೇಕು. ನನ್ನ ತಾಲೂಕಿನಲ್ಲಿ ನೀನ್ ಏನ್ ಮಾಡ್ತಿದ್ಯಾ ಅನ್ನೋದನ್ನ ನಾವು ಜನರಿಗೆ ತಿಳಿಸ್ಬೇಕು. ಆಮೇಲೆ
ನಿನ್ನನ್ನು ಯಾರು ಆಮೇಲೆ ನಾಳೆ ದಿನ ತುಳಿದು ಬಿಟ್ಟಾರು, ಅದಕ್ಕೆ ನಾನು ಅವಕಾಶ ಕೊಡದಲ್ಲಿ ನೀವು ಮುಂದಕ್ಕೆ ಇಟ್ಕೊಳ್ತೀನಿ ಅಂತೆ. ನಿಮ್ಮ ಸೇವೆ ಯಾರ ಕಣ್ಣಿಗೂ ಬೀಳದೇ ಇರೋ ತರ ಹೋಗೋದಕ್ಕೆ ನಾವು ಬಿಡುದಿಲ್ಲ. ಆದ್ರಿಂದ ನಾವು ಇದೊಂದು ನಿಮ್ಮ ಜನ್ಮೋತ್ಸವವನ್ನ ಸಂಜಯೋತ್ಸವ ಅಂತ ಹೇಳಿ ನಾವು ಮಾಡ್ಲೇಬೇಕು ಅಂತ ಹೇಳಿ ಅವ್ರು ಹಠ ತೊಟ್ಟು ಮಾಡಿದ್ದಾರೆ. ಇಲ್ಲಿ ನಾನು ಏನು ಅಂತ ಕೇಳಲಿಲ್ಲ, ಮೇಲ್ವಿಚಾರಣೆ ಮಾಡ್ಲಿಲ್ಲ, ನೀವು ಏನ್ ಮಾಡ್ತಿದ್ರಿ ಅಂತ ಹೇಳಿ ನಾನು ಬಿಟ್ಬಿಟ್ಟೆ. ಯಾಕೆಂತಂದ್ರೆ ಇಲ್ಲಿ ಕೆಲವಾರು ಜನಗಳು ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ. CD ಮಾಡೋರು ಅಥವಾ ಬ್ಲೂ ಫಿಲ್ಮ್ ಮಾಡೋರು ಅವರು ಕೂಡ ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ. ಇನ್ನೊಂದ್ ಕಡೆ ಬಾರ್ಗಳು ಇಟ್ಕೊಂಡಿರೋರು ಅವ್ರುಗಳು ಕೂಡ ಸಮಾಜ ಘಾತುಕ ಬಿಸ್ನೆಸ್ ಮಾಡುವಂತವ್ರು ಬಾರ್ಗಳು ಇಟ್ಕೊಂಡವರು ಬರ್ತ್ಡೇಗಳನ್ನ ಆಚರಣೆ ಮಾಡ್ಕೊಳ್ತಾರೆ. ಇವರು ಏನು ಸಮಾಜ ಸುಧಾರಕರಲ್ಲ. ಆಮೇಲೆ ಬೆಟ್ಟಿಂಗ್ ದಂಧೆ ಮಾಡೋರು ಅವರು ಕೂಡ ಬರ್ತ್ಡೇಗಳನ್ನ ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಮಹಾನ್ ಭ್ರಷ್ಟರು ಅವರು ಕೂಡ ಬರ್ತ್ಡೇಯನ್ನ ಆಚರಣೆ ಮಾಡ್ಕೊಳ್ತಾರೆ. ಭ್ರಷ್ಟಾಚಾರ ಮಾಡಿ ಮನೆಗಳು ಕಟ್ಕೊಳ್ತಾ ಇರುವಂತವ್ರು ಭ್ರಷ್ಟಾಚಾರವನ್ನು ಮಾಡ್ತಾರೆ. ಆದ್ರೆ ಆ ಪಟ್ಟಿಗೆ ನಾನ್ ಸೇರೋದ್ ಬೇಡ ಕಣಪ್ಪ ಅಂತ ಹೇಳಿದಾಗ, ಇಲ್ಲ ಅಣ್ಣ, ನಿಮ್ ಸೇವೆ ಇದಾಗ್ಬೇಕಾಗಿತ್ತು, ಆದ್ರಿಂದ ನಿಮ್ಮ ಸೇವೆ ಜನಕ್ಕೆ ತಿಳಿದಿರುವಂತ ಕೆಲಸ ಆಗ್ಬೇಕು, ಅದಕ್ಕೆ ನೀವು ಮುಂಚೂಣಿಗೆ ಬರ್ಬೇಕು. ಆದ್ರಿಂದ ನೀವು ನಿಮ್ಮ ನಾವು ಮಾಡ್ತಿರುವಂತ ಈ ಸಂಜಯೋತ್ಸವ ಎಲ್ರಿಗೂ ತಲುಪಬೇಕು ಅನ್ನೋ ಒಳ್ಳೆ ಸದುದ್ದೇಶದಿಂದ ಮಾಡಿದ್ರಿ. ಸದುದ್ದೇಶ ಏನಂತಂದ್ರೆ ಇವತ್ತಿನ ದಿನ ಹೆಲ್ತ್ ಕ್ಯಾಂಪ್ ಮಾಡಿದ್ದೇವೆ, ಆಮೇಲೆ ಇಲ್ಲಿ ನಾವು ಉದ್ಯೋಗ ಮೇಳವನ್ನ ಮಾಡಿದ್ದೇವೆ. ಈ ರೀತಿಯಾದಂತ ಸಣ್ಣ ಸಣ್ಣ ಕೆಲಸ ಇದು ನಾವು ಮಾಡುವಂತ ದಿನನಿತ್ಯ ಕೆಲಸ. ಇವತ್ತು ನನ್ನ ವಿಶೇಷವಾಗಿ ನನ್ನ ಜನ್ಮದಿನದಂತೂ ಮಾಡ್ತಿರೋ ಒಂದು ಸಣ್ಣ ವಿಶೇಷತೆ ತಂದಿದೆ, ಬಿಟ್ರೆ ಅದ್ರ ಮೇಲೆ ಏನಿಲ್ಲ. ನೀವೆಲ್ಲರೂ ನನಗೆ ಈ ರೀತಿಯಾದಂತ ಅತಿ ಉನ್ನತವಾದಂತ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿರೋದು ಇವತ್ತಿನ ದಿನ ನನ್ನ ಜನ್ಮದಿನ. ನಾನು ಜನ್ಮ ತಾಳಿದಕ್ಕೂ ಇವತ್ತಿನ ದಿನ ಸಾರ್ಥಕ ಅಂತ ನಾನು ಅನ್ಕೊಳ್ತೀನಿ. ನೀವು ನನ್ನ ತಂದೆಯನ್ನ ನೀವು ಹೆಗಲ ಮೇಲೆ ಒತ್ಕೊಂಡು ನೀವು ಯಾವತ್ತೂ ಕೂಡ ಪ್ರೀತಿಯನ್ನ ಕೊಟ್ರಿ, ಅದೇ ರೀತಿಯಾಗಿ ಆ ಪ್ರೀತಿಯನ್ನ ನೀವು ನನಗೂ ಕೂಡ ಕೊಟ್ಟಿದ್ರಿ. ನಾನು ಯಾವತ್ತೂ ನಿಮ್ಮ ಪ್ರೀತಿಗೆ ಧನ್ಯ. ನಾನು ಸದಾ ನನ್ನ ಸೇವೆಯನ್ನ ನಿಮಗೆ ಮುಡುಪಾಗಿರ್ತೇನೆ. ಈ ದೇಹವನ್ನ ಶಿರಾ ಕ್ಷೇತ್ರಕ್ಕೆ, ಈ ತಾಲೂಕಿಗೆ, ಈ ಜಿಲ್ಲೆಗೆ ನಾನು ಮುಡುಪಾಗಿರ್ತೇನೆ. ಮುಂದಿನ ದಿನಗಳಲ್ಲಿ ನನಗೆ ಸುಳ್ಳು ಹೇಳಕ್ ಬರಲ್ಲ, ನನಗೆ ಹಿಂದೊಂದು ಮುಂದೊಂದು ಮಾತಾಡಕ್ ಬರೋದಿಲ್ಲ. ಏನೇ ಇದ್ರು ಧೈರ್ಯವಾಗಿ ಎದುರು ಫೇಸ್ ಮಾಡೋದು. ನಾನೊಬ್ಬ ವಿದ್ಯಾವಂತ. ನಾವು ವಿದ್ಯಾವಂತರಿ ಏನಂದ್ರೆ ಏನನ್ನು ಕೂಡ ಮಾಡುವಲ್ರು ಅನ್ನುವಂತ ಒಂದು ಆಶಾವಾದವನ್ನ ಹಿಡ್ಕೊಂಡಿರುವಂತದ್ದು. ಈಗ ಮುಂಬರುವ ಆಧುನಿಕ ಭಾರತ ಕಟ್ಟುವಂತ ಸಂದರ್ಭದಲ್ಲಿ ವಿದ್ಯಾವಂತರ ಒಂದು ಕೊಡುಗೆ ಮಹತ್ತರವಾಗಿರ್ತದೆ. ಅದನ್ನ ನಾನು ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಕೂಡ ನಾನು ಪ್ರೇರೇಪಿಸಿ ಒಳ್ಳೆ ಕೆಲಸ ಮಾಡೋಣ, ಕೆಟ್ಟವರನ್ನ ದೂರ ಇಡೋಣ, ದುಷ್ಟರನ್ನ ದೂರ ಇಡೋಣ, ವಿದ್ಯಾವಂತರನ್ನ ಹತ್ತಿರ ಇಟ್ಕೊಳ್ಳೋಣ, ಒಳ್ಳೆಯವರನ್ನ ಹತ್ತಿರ ಇಟ್ಕೊಳ್ಳೋಣ. ಆಮೇಲೆ ಈ ನಿಸ್ವಾರ್ಥವಾಗಿ ಬದುಕುವವರನ್ನ ನಾವು ನಮ್ಮೊಂದಿಗೆ ಇಟ್ಕೊಂಡು ಸೇವೆಯನ್ನ ಮಾಡೋದಿನ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಈ ಹಿಂದೆನೂ ಮಾಡ್ತಿದ್ದೇವೆ, ಮುಂದೆನೂ ಕೂಡ ನಾವು ಮಾಡ್ತೇವೆ. ಆದ್ರಿಂದ ತಮ್ಮೆಲ್ಲರ ಆಶೀರ್ವಾದಕ್ಕೆ ನಾನು ನಿಜವಾಗ್ಲೂ ಕೂಡ ಇವತ್ತು ನನಗೆ ಹೇಳೋದಕ್ಕೆ ಈ ಪದಗಳೇ ಇಲ್ಲ. ನಾನು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ ಅಂತ ಹೇಳ್ಬೇಕಾಗ್ತದೆ. ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಇವತ್ತು ಶಿರಾ ತಾಲೂಕಿನ ಜನತೆಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಹೀಗೆ ನಾನು ನಿಮ್ಮ ಒಡನೆ ಯಾವಾಗ್ಲೂ ಇರ್ತೇನೆ. ನೀವು ಈ ಕರದಲ್ಲಿ ಬರ್ತೇನೆ, ನೀವು ಕೇಳುವಂತ ಸೇವೆಯನ್ನ ನಾನು ಮಾಡ್ತೇನೆ. ಯಾವುದೇ ರೀತಿಯಾದಂತ ಈ ದಾಕ್ಷಿಣ್ಯ ಬೇಡ. ನನಗೆ ಯಾವ ಸಣ್ಣ ಸಮಯದಲ್ಲಾದ್ರೂ ನೀವು ಸಂಪರ್ಕ ಮಾಡ್ಬೋದು. ನಾನು ವಿದ್ಯಾವಂತ. ನನಗೆ ನನ್ನ ಹುಡುಗರ ತಾಕತ್ ನನ್ನಲ್ಲಿದೆ, ನನ್ನಲ್ಲಿ ಕೆಲಸ ಮಾಡುವ ತಾಕತ್ ನನಗಿದೆ. ನಾನು ಎಲ್ಲಾ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಯಾವ ಬೀದಿ ವ್ಯಾಪಾರಿಗಳನ್ನ ಮಾತಾಡಿಸುವಂತ ಸಾಮರ್ಥ್ಯ ನನ್ನಲ್ಲಿದೆ. ಆದ್ರಿಂದ ನನ್ನ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಒಂದು 4 ಜನಕ್ಕೆ ಉಪಕಾರ ಆಗುವುದಾದ್ರೆ ದಯಮಾಡಿ ನನ್ನನ್ನು ಉಪಯೋಗಿಸ್ಕೊಳ್ಳಿ. ನೀವು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳುವವನು ನಿಮ್ಮ ಮಗ ಸಂಜಯ್ ಜಯಚಂದ್ರ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.
ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.